ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಶರಣಾರ್ಥಿಗಳು. ಚನ್ನಬಸವಣ್ಣನವರ ಒಂದು ವಿಶೇಷ ವಚನವನ್ನು ಇಂದು ಚಿಂತನೆ ಮಾಡೋಣ. ಕಾಮಿಸಿದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡನು ಶಿವನು. ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡಬಲ್ಲರು ಕೂಡಲ ಚನ್ನಸಂಗ ನಿಮ್ಮ ಶರಣರು. ಕೂಡಲ ಚನ್ನಸಂಗ ನಿಮ್ಮ ಶರಣರು. ಚನ್ನಬಸವಣ್ಣನವರು ಪ್ರಸ್ತುತ ವಚನದಲ್ಲಿ ಶರಣರ ವಿಶೇಷತೆಯನ್ನು ಬಹಳ ಮಾರ್ಮಿಕವಾಗಿ ಅರ್ಥಪೂರ್ಣ ಉಪಮೆಗಳೊಂದಿಗೆ ಸ್ಪಷ್ಟೀಕರಿಸಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ಶರಣರೊಡಗೂಡಿ ನಡೆಸಿದಂಥ ಬಹುಮುಖ ಕ್ರಾಂತಿ ಚಳುವಳಿಯ ಫಲವಾಗಿ ಮೂಡಿಬಂದ ಶರಣತತ್ವಕ್ಕೆ ನಿರ್ದಿಷ್ಟ ಧಾರ್ಮಿಕ ತಾತ್ವಿಕ ಚೌಕಟ್ಟನ್ನು ಒದಗಿಸಿದವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. 12ನೇ ಶತಮಾನದಲ್ಲಿ ಧರ್ಮ, ಸಮಾಜ ಮತ್ತು ರಾಜಕೀಯ ವಲಯದಲ್ಲಿ ಕಂಡುಬಂದ ವಿಷಮತೆಗಳಿಗೆ ಸ್ವಾನುಭಾವದಿಂದ ಪಡೆದ ನಿಜದರಿವಿನ ಬೆಳಕಲ್ಲಿ ಕಂಡ ಸತ್ಯದರ್ಶನ, ಸಮತೆ, ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಸಂಸ್ಕೃತಿ, ಸ್ವಾತಂತ್ರ್ಯ, ಸಮಾನತೆ ಸಹಜವಾಗಿ ಕಾರ್ಯಗತಗೊಂಡದ್ದರ ಪರಿಣಾಮ ವಚನಗಳಲ್ಲಿ ಕಾಣಬಹುದು. ಪ್ರಸ್ತುತ ವಚನದಲ್ಲಿರುವ ಕೆಲವು ಶಬ್ದಗಳ ಸರಳಾರ್ಥ ಹೀಗಿದೆ. ಕಾಮಿಸು ಎಂದರೆ ತೀವ್ರ ಅಪೇಕ್ಷೆ ಪಡುವುದು, ಪಡೆಯುವ ಹಂಬಲ. ಕಲ್ಪಿಸು, ಕಂಡದರ ಬಗ್ಗೆ ಮನದಲ್ಲಿ ಮೂಡಿದ ಕಲ್ಪನೆ. ಧ್ಯಾನಿಸು, ಚಿಂತಿಸು, ಪದೇ ಪದೇ ಅದರ ಬಗ್ಗೆ ಯೋಚಿಸು. ಭಾವಿಸು, ತನ್ನ ಭಾವನೆಗೆ ತಂದುಕೋ ಎಂದು ಅರ್ಥವಾಗುತ್ತದೆ. ಚನ್ನಬಸವಣ್ಣನವರ ಈ ವಚನ ಶರಣತತ್ವದ ವಿಶೇಷತೆಯನ್ನು ಬಹಳ ಸುಂದರ ಉಪಮೆಗಳ ಮೂಲಕ ತೆರೆದಿಟ್ಟು, ಮಾನವ ಭೂಮಿಯಲ್ಲಿ ಉತ್ತಮ ಜೀವನ ಸಾಗಿಸಲು, ತನಗೆ ಎದುರಾಗುವ ಎಲ್ಲ ತಾಪತ್ರಯಗಳನ್ನು ನೀಗಲು ಧರ್ಮ ಮಾರ್ಗ ಸೃಜಿಸಿಕೊಂಡಿದ್ದಾನೆ. ಆಯಾ ಕಾಲಕ್ಕೆ ತಕ್ಕಂತೆ ಬೆಳೆದು ಬಂದ ಧರ್ಮಗಳು ವೈಯಕ್ತಿಕ ಮುಕ್ತಿ ಪಡೆಯಲು ಅನುಸರಿಸುವ ಸಾಧನಾಪಥಕ್ಕೆ ತಮ್ಮದೇ ಆದ ನಂಬಿಕೆ, ಆಚಾರ, ವಿಚಾರ, ತತ್ವ, ಕಟ್ಟುಪಾಡುಗಳನ್ನು ನಿರ್ಮಿಸಿಕೊಂಡಿವೆ. ಭಾರತದಲ್ಲಿ ಪ್ರಚಲಿತ ಧರ್ಮಾಚರಣೆಯಲ್ಲಿ ಕಂಡುಬರುತ್ತಿರುವ ಎರಡು ಮುಖ್ಯ ಧಾರೆಗಳು ನಮಗೆ ಗೊತ್ತಿವೆ. ಒಂದು ಸಕಾಮ ಭಕ್ತಿ, ದ್ವೈತ. ಇನ್ನೊಂದು ನಿಷ್ಕಾಮ ಭಕ್ತಿ, ಅದ್ವೈತ. ತಾನು ಬೇರೆ, ದೇವರು ಬೇರೆ ಎಂದು ನಂಬಿ ಪರಲೋಕದಲ್ಲಿರುವ ದೇವರನ್ನು ಒಲಿಸಿಕೊಳ್ಳಲು ಅನೇಕ ವ್ರತ, ಆಚಾರ, ನಿಯಮಗಳನ್ನು ಪಾಲಿಸುತ್ತಾ ದೇವರಿಂದ ವರಪಡೆದು ಸದಾ ಸುಖಮಯ ಜೀವನಕ್ಕಾಗಿ ಹಂಬಲಿಸುತ್ತಾ ಪ್ರಾರ್ಥಿಸುತ್ತಾನೆ. ಇದು ಸಕಾಮ ಭಕ್ತಿ. ಈ ಧರ್ಮದ ನಂಬಿಕೆಗಳಲ್ಲಿ ಉತ್ತಮ ಧರ್ಮ ಮಾರ್ಗದಲ್ಲಿ ನಡೆದು ಐಹಿಕ ಆಶೆ ಪೂರೈಸಿಕೊಳ್ಳಲು ದೇವರಿಂದ ವರ ಪಡೆಯುತ್ತಾನೆ. ಅಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು, ಪ್ರಾಣಿಗಳನ್ನು, ಮಣಿಗಳನ್ನು ಬೇಡಿದ್ದ ನೀವ ದೇವ ಕೊಡುಗೆಗಳಾಗಿ ಕಲ್ಪಿಸಿದ್ದಾರೆ. ಪುರಾಣ ಪುಣ್ಯಕಥೆಗಳಲ್ಲಿ ಅವುಗಳ ಪ್ರಸ್ತಾಪ ಪದೇ ಪದೇ ಕಾಣಸಿಗುತ್ತದೆ. ಇದರಿಂದ ಸಕಾಮ ಭಕ್ತಿಗೆ ಪ್ರೇರಣೆ ದೊರಕುತ್ತದೆ. ಭಕ್ತ ಭಗವಂತನಿಂದ ಇಂಥ ವರಪ್ರಸಾದ ಪಡೆಯಲು ಪ್ರಯತ್ನಿಸುತ್ತಾನೆ. ಭಕ್ತ ಭಗವಂತನಿಂದ ಮೋಕ್ಷ ಪಡೆಯುವ ಬದಲಾಗಿ ಐಹಿಕ ಬದುಕಿನ ಸುಖಾಪೇಕ್ಷೆಗೆ ಈಡೇರಿಸುವ ವಸ್ತುಗಳನ್ನು ಪ್ರತಿಫಲವಾಗಿ ಭಕ್ತಿಗಾಗಿ ಪಡೆಯಲಿಚ್ಛಿಸುತ್ತಾನೆ. ಇಲ್ಲಿ ಭಕ್ತಿ ವ್ಯಕ್ತಿಯ ವೈಯಕ್ತಿಕ ಸ್ವಾರ್ಥ ಹಾಗೂ ಆಶೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಆಗಿದೆಯೇ ಹೊರತಾಗಿ ಆಧ್ಯಾತ್ಮಿಕ ಪದದಲ್ಲಿ ಆಶೆ, ಕಾಮನೆ, ಚಿಂತನೆ, ಭಾವನೆ ಇವೆಲ್ಲವನ್ನು ನೀಗಿ ಮುಕ್ತಿ ಪಡೆಯಲಲ್ಲ. ಇವೆಲ್ಲವೂ ಇದ್ದಾಗ ಅವು ಭವಬಂಧನಕ್ಕೆ ಕಾರಣವಾಗುತ್ತವೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬಂತಾಗುತ್ತದೆ. ಅದಕ್ಕಾಗಿ ವ್ಯಕ್ತಿ ಇಲ್ಲಿ ಏನೇ ಭಕ್ತಿ ಆಚರಣೆ, ನಿಯಮ, ಪ್ರಾರ್ಥನೆ, ಸಾಧನೆ ಮಾಡಿದರೂ ಅವನು ಮತ್ತೆ ಮತ್ತೆ ಭವಕ್ಕೆ ಬರುತ್ತಾನೆ. ಮನದಲ್ಲಿ ಆಶಾ ಬೀಜ ಮೊಳಕೆ ಒಡೆದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬಂತಾಗುತ್ತದೆ. ಇಲ್ಲಿ ಭಕ್ತಿಯ ಮೂಲ ಗುರಿ ಭವಬಂಧನದಿಂದ ಮುಕ್ತನಾಗಿ ಶಾಶ್ವತ ಸುಖ ಪಡೆಯುವ ಸಾಧ್ಯವೇ ಆಗುವುದಿಲ್ಲ. ಆದರೆ ಶರಣರ ಪರಿಯೇ ಬೇರೆ. ಶರಣರ ದೃಷ್ಟಿಯಲ್ಲಿ ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ.
ನಿಸರ್ಗದಿಂದ ತನಗೆ ದೊರೆತ ಅದ್ಭುತ ಶರೀರ ಕಾಯವನ್ನು, ಅದರ ಎಲ್ಲ ಶಕ್ತಿಗಳನ್ನು ಅಧ್ಯಾತ್ಮ ಸಾಧನೆಗೆ ಅಣಿಗೂಡಿಸಿ, ಬಯಕೆಗಳನ್ನು ಉದಾತ್ತೀಕರಿಸಿ ಸತ್ಯ, ಸಹಜ ಸದ್ಭಾವ, ಸದ್ವರ್ತನೆಯ ಸಹಜ ಭಕ್ತಿಯಿಂದ ಲಿಂಗಾಂಗ ಸಾಮರಸ್ಯ ಹೊಂದಿ ಮರುಹುಟ್ಟಿಲ್ಲದ ಶಾಶ್ವತ ಪರಮಾನಂದ ಪಡೆಯುತ್ತಾನೆ. ಶರಣರು ಫಲಾಪೇಕ್ಷಿಗಳಲ್ಲ. ಅವರು ತರುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರತೆ ಹೊಂದಿ ತಾನೇ ಸ್ವತಃ ಲಿಂಗಾಂಗ ಸಮರಸ ಹೊಂದಿ ಲಿಂಗ ಸ್ವರೂಪವಾಗಿ ಬಯಲಲ್ಲಿ ಬಯಲಾಗಿ ಹೋಗುತ್ತಾನೆ. ಶರಣರು ಜಗತ್ತನ್ನು ಪ್ರಾಂಜಲ ದೃಷ್ಟಿಯಿಂದ ನೋಡಿ ಜೀವ, ಜಗತ್ತು, ಈಶ್ವರ ಸಂಬಂಧವನ್ನು ನೈಸರ್ಗಿಕ, ವೈಜ್ಞಾನಿಕ, ವೈಚಾರಿಕತೆಯಿಂದ ಅರ್ಥೈಸಿಕೊಂಡು ಇಲ್ಲದ ಕಪೋಲಕಲ್ಪಿತ ವಿಚಾರಗಳಿಗೆ ಎಡೆಕೊಡದೆ ಸತ್ಯ, ಸಹಜ ಸದ್ಭಾವದಿಂದ ಜೀವನ ನಡೆಸುವ ಕಲೆಯನ್ನು ಸಮಾಜದಲ್ಲಿ ಸಮಾನತೆಯಿಂದ ಎಲ್ಲರಲ್ಲೂ ರೂಢಿಸಿದರು. ಅನುಭವ ಮಂಟಪದಲ್ಲಿ ಎಲ್ಲ ಶರಣರೂ ಕೂಡಿ ಪರಸ್ಪರ ಸಂವಾದ, ಚರ್ಚೆ, ಅನುಭವ ಮುಖೇನ ಸಹಜವಾಗಿ, ಸರಳವಾಗಿ, ಸಾರ್ಥಕವಾಗಿ ಬದುಕುವ ಕಲೆಯನ್ನು ಕಲಿಸಿದರು ಮತ್ತು ಜೀವನ ನಡೆಸಲು ಕರಗತ ಮಾಡಿಕೊಂಡರು. ಅಲ್ಲಿ ಪಾಲ್ಗೊಂಡ ಎಲ್ಲರೂ ಸ್ವಾರ್ಥ, ಲಾಲಸೆ, ಪ್ರತಿಫಲಾಪೇಕ್ಷೆಯಿಲ್ಲದೆ ಸಕಲರಿಗೂ ಲೇಸಾಗುವ ದಯೆ, ಕರುಣೆ, ಪ್ರೀತಿ ಮೌಲ್ಯಗಳ ಮೂಲಕ ತಮ್ಮಲ್ಲೇ ಇರುವ ಅದ್ಭುತ ಶಕ್ತಿ ಸಾಮರ್ಥ್ಯ ಸಾಧನಾ ಮೂಲಗಳನ್ನು ತೋರಿಸಿ 770 ಅಮರಗಳನ್ನು 1,96,000 ಜಂಗಮರ ಮೂಲಕ ಶರಣ ಸಂಸ್ಕೃತಿಯನ್ನು ಪಸರಿಸಿದರು. ಶರಣರು ಸಹಜ ಬದುಕನ್ನು ಎಲ್ಲರ ಹಿತಕ್ಕಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸದುಪಯೋಗದಿಂದ ಕಲ್ಪಿತ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಶಿವನನ್ನು ಪ್ರಸಾದ ಕಾಯದಲ್ಲಿಯೇ ಪಡೆಯುವ ಅದ್ಭುತ ಸಾಕ್ಷಾತ್ಕಾರವನ್ನು ಎಲ್ಲರಿಗೂ ಮಾಡಿಸಿದರು. ಅದಕ್ಕೆ ಮಾನವನ ದೇಹ ಸಾಕ್ಷಾತ್ ನಿರಾಕಾರ ಪರಶಿವನ ಸಾಕಾರ. ಸತ್ಯಂ ಶಿವಂ ಸುಂದರಂ ಎನ್ನುವುದು ಈ ದೇಹದ ಅದ್ಭುತ ಶಕ್ತಿಗಳ ಸಂಗಮವೇ ಆಗಿದೆ. ಶರಣರು ಶಿವಪಥವನ್ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರನ್ನರಿವಡೆ ಶರಣರ ಸಂಘವೇ ಮೊದಲು ಎಂದಿದ್ದಾರೆ. ಮಾನವನ ಶರೀರ ಧರ್ಮದ ಹೆಸರಿನಲ್ಲಿ ದೇವರಿಂದ ಪಡೆಯಬಯಸುವ ಎಲ್ಲ ಸುಖ ಭೋಗೋಪಭೋಗ, ದುಃಖ ನಿವಾರಕ ವರ ಪಡೆಯುವುದಕ್ಕೆ ಅವಶ್ಯಕವಾದ ಎಲ್ಲ ಶಕ್ತಿಗಳ ಸಂಯೋಜಿತ ಪುಂಜವೇ ಆಗಿದೆ. ಹಾಸಿ ದುಡಿಯಲು 10 ಬೆರಳುಂಟು, ನಮಗುಂಟು ನಮ್ಮ ಪ್ರಮಥರಿಗುಂಟು, ಅರಿತು ಪಡೆಯಲು ಅಗತ್ಯ ಬುದ್ಧಿಶಕ್ತಿಯುಂಟು, ಚಿಂತಿಸಿ ಪಡೆಯುವ ಚಿಂತನ ಶಕ್ತಿಯುಂಟು, ಭಾವಿಸಿ ಪಡೆಯುವ ಅದ್ಭುತ ಭಕ್ತಿಯುಂಟು, ಕಲ್ಪಿಸಿ ಪಡೆಯಲು ಎಲ್ಲವನ್ನು ಪಡೆಯಬಲ್ಲ ಅಗಾಧವಾದ ದೇಹಶ್ರೀ, ಬುದ್ಧಿಶ್ರೀ, ಭಾವಶ್ರೀ ಮತ್ತು ಆತ್ಮಶ್ರೀ ಉಂಟು. ಆದ್ದರಿಂದ ಸಹಜವಾಗಿ ಅಂಗೇಂದ್ರಿಯಗಳನ್ನೆಲ್ಲ ಲಿಂಗಮುಖವಾಗಿ ಚಲಿಸುವಂತೆ ಮಾಡಿ, ಆಚಾರ ವಿಚಾರಗಳನ್ನೆಲ್ಲ ಉದಾತ್ತೀಕರಿಸಿ ಸಹಜವಾಗಿ ಬದುಕು ಮಾಡುತ್ತಾ ಶರಣರು ಕಲ್ಪಿಸದೆ ಕಲ್ಪವೃಕ್ಷದ ಅಮೃತ, ಕಾಮಿಸದೆ ಕಾಮದೇವಿನ ಫಲ, ಚಿಂತಿಸದೆ ಚಿಂತಾಮಣಿಯ ಅಮೂಲ್ಯ ರತ್ನಕಾಂತಿ ಮತ್ತು ಬಯಸಿದ ವಸ್ತುಗಳನ್ನು ಪಡೆಯುವಿಕೆ, ಭಾವಿಸದೆ ತನ್ನಲ್ಲೇ ಇರುವ ಚೈತನ್ಯರೂಪಿ ಪರಮಾತ್ಮನೊಂದಿಗೆ ಸಮರಸಗೊಂಡು ಭವಬಂಧನದಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ. ಇದಕ್ಕೆ ಅವನನ್ನು ಅಣಿಗೊಳಿಸುವುದು ಶರಣರ ಸಂಘ. ಶರಣರು ಇಂದು ನಮ್ಮ ಜೊತೆಗೆ ವಚನ ರೂಪದಲ್ಲಿದ್ದಾರೆ. ಅವರ ಚಿಂತನೆಗಳೊಂದಿಗೆ ಸದಾ ವಿಹರಿಸುತ್ತಾ ನಮ್ಮಲ್ಲೇ ಇರುವ ಅಮೃತದದಿ ಸವಿಯುವ ಭಾಗ್ಯ ನಮ್ಮದಾಗಲಿ. ಕೂಡಲ ಸಂಗಮ ದೇವ ಭಕ್ತರ ನುಡಿಯ ನಡೆಯೊಳಗೆ ರಾಶಿಯಾಗಿಪ್ಪನು ಎಂಬ ಬಸವ ತಂದೆಯ ವಾಣಿ ಇದಕ್ಕೆ ಸಾಕ್ಷಿಯಾಗಿದೆ. ಈ ವಚನದ ಚಿಂತನೆಗೆ ಕಿರೀಟಪ್ರಾಯವೆಂಬಂತೆ ಷಣ್ಮುಖ ಸ್ವಾಮಿಗಳ ಒಂದು ವಚನದ ಸಾಲುಗಳೊಂದಿಗೆ ಇದಕ್ಕೆ ನಾವು ತೋರಣ ಕಟ್ಟೋಣ. ಶರಣನ ಕಂಗಳೇ ಕಾಮಧೇನುವಿನ ಹಿಂಡು, ಶರಣನ ಹಸ್ತಂಗಳೇ ಕಲ್ಪವೃಕ್ಷದ ವನ, ಶರಣನ ಪಾದಂಗಳೇ ಚಿಂತಾಮಣಿಯ ರಾಶಿ, ಶರಣನ ಬಾಯೇ ಸಂಜೀವನದ ಬಣವೆ, ನೀ ಒಲಿದ ಶರಣನ ಮನವೇ ಪರುಷದ ಪರ್ವತೋ ನೋಡ ಅಖಂಡೇಶ್ವರ ಅಖಂಡೇಶ್ವರ. ನಿಷ್ಕಾಮ ಭಕ್ತಿಯ ಸರಳ ಮಾರ್ಗವನ್ನು ಶರಣರು ಅವರ ಸಂಘದ ಮೂಲಕ, ಅನುಭವದ ಮೂಲಕ ನಮಗೆಲ್ಲ ತೋರಿಕೊಡುತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಸವಾದಿ ಶರಣ ಸಂಸ್ಕೃತಿಯ ಮೂಸೆಯಲ್ಲಿ ಬದುಕು ನಡೆಸಿ ಬೇಕಾದ ಎಲ್ಲ ಫಲಗಳನ್ನು ಅಲ್ಲಿ ಇಲ್ಲಿ ಬೇಡದೆ ಸ್ವಾನುಭಾವದ ನೆಲೆಯಲ್ಲಿ
ಕಾಯಕ ದಾಸೋಹ ಶಿವಯೋಗದ ಮೂಲಕ ಪಡೆದುಕೊಳ್ಳಲು ಮುಮುಕ್ಷುಗಳಾಗೋಣ. ಜಗತ್ತಿನ ಹಿತವನ್ನು ಬಯಸುತ್ತಾ ನಮ್ಮ ಹಿತವನ್ನು ಎಲ್ಲರಲ್ಲಿ ಕಾಣೋಣ. ಶರಣು ಶರಣಾರ್ಥಿಗಳು.